ನಮಸ್ತೆ, ಜೈ ಹಿಂದ್. ನಾನು ನಿಮ್ಮೆಲ್ಲರ ಮೆಚ್ಚಿನ ಸೈನಿಕ ಅಕಾಡೆಮಿ ಮೈಸೂರಿನ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲ್ಯಾಕ್ ಕಂಪ್ಯೂಟರ್ ಶ್ರೀಧರ್ CM. ಇವತ್ತು ಕೊಡ್ತಂಥ ಮಾಹಿತಿ ಭಾಳ ದಿನಗಳ ನಂತರ ನಾನು ಈ ಥರ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರೋದು ತುಂಬ ದಿನಗಳಾಗಿತ್ತು. ಇವತ್ತು ಕೊಡ್ತಂಥ ವಿಡಿಯೋ SSC 2023ನಲ್ಲಿ ಅನೌನ್ಸ್ ಮಾಡಲಾಗಿತ್ತು. 2023ರಲ್ಲಿ ಅಪ್ಲಿಕೇಶನ್ ಬಿಡಲಾಗಿತ್ತು. ತಯಾರಿಯಾದ್ರಿ, ಎಕ್ಸಾಮ್ ಬರೆದಿದ್ದೀರಾ, ಈಗ ಕೀ ಆನ್ಸರ್ ಕೂಡ ಬಿಡಲಾಗಿದೆ. 2024ನಲ್ಲಿ ಕೀ ಆನ್ಸರ್ ಬಿಡಲಾಗಿದೆ. ನೆನ್ನೆ ತಾನೇ ಕೀ ಆನ್ಸರ್ ಬಿಟ್ಟಿರೋಂಥದ್ದು. ಬಹಳಷ್ಟು ಮಕ್ಕಳುಗಳು ಭಾಳ ಹರ್ಷ ಇದೆ ಅವರಿಗೆ. ಹೌದು, ನಮಗೆ ಒಳ್ಳೆ ಸ್ಕೋರ್ ಮಾಡಿದ್ದೀನಿ, ನೆಕ್ಸ್ಟ್ ಫಿಸಿಕಲ್ ತಯಾರಾದರೆ ಸಾಕು ಅನ್ನೋದು ಉತ್ಸಾಹ ಜಾಸ್ತಿ ಆಗಿದೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮ್ಮ ಸೈನಿಕರ ಮೈಸೂರಿನಲ್ಲೂ ಕೂಡ ಕೋಚಿಂಗ್ ಪಡೆದಂಥ ಮಕ್ಕಳು ಬಹಳಷ್ಟು ಮಕ್ಕಳು ಹೆಚ್ಚಿನ ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ. ಹಾಗಾದರೆ ಎಷ್ಟೋ ಮಕ್ಕಳು ನನಗೆ ಕರೆ ಮಾಡ್ತಾ ಇದ್ದಾರೆ, ಸರ್ ಫಿಸಿಕಲ್ ಬರಲ್ಲ ಅಂತೇಳಿ. ಖಂಡಿತ ಸ್ವಾಗತ ನಮ್ಮ ಸೈನಿಕರ ಮೈಸೂರಿನಲ್ಲಿ. ನೀವು ಫಿಸಿಕಲ್ ಬನ್ನಿ, ರಿಟರ್ನ್ ಎಕ್ಸಾಮ್ ಬನ್ನಿ, ಎಲ್ಲ ಥರದ ಡಿಫೆನ್ಸ್ಗೆ ಸಂಬಂಧಪಟ್ಟಂಥ ಎಲ್ಲ ಥರದ ಕೋಚಿಂಗ್ ನಾವು ರೆಸಿಡೆನ್ಷಿಯಲ್ ಕೋಚಿಂಗ್ನ ಕೊಡ್ತಾ ಇದ್ದೀವಿ. 100% ಕ್ವಾಲಿಟಿ ಕೊಡ್ತಿದ್ದೀವಿ. ನಿಮಗೆ ಗೊತ್ತು, ಅದೆಲ್ಲ ನಮ್ಮ ಸೈನಿಕರ ಮೈಸೂರು ಬಗ್ಗೆ ನಿಮಗೆ 100% ಗೊತ್ತಿದೆ. ಹಾಗಾದರೆ ಕ್ವಶನ್ ಏನಪ್ಪ ಅಂದರೆ, ಸರ್ ಈ ಸರಿ ಕಟ್ ಆಫ್ ಎಷ್ಟು ನಿಲ್ಲಿಸುತ್ತಾರೆ? ನಂದು ಇಷ್ಟು ಮಾರ್ಕ್ಸ್ ಇದೆ ಸರ್, ನಾನು ಇದರಲ್ಲಿ ಎಲಿಜಿಬಲ್ ಇದ್ದೀನಾ? ನನಗೆ ಈ ಸಲ ಫಿಸಿಕಲ್ ತಯಾರಾಗಲ್ಲ ಸರ್, ಇದು ಲಾಸ್ಟ್ ಚಾನ್ಸ್ ಇದೆ, ನನಗೆ ಏನಾದರೂ ಹೆಲ್ಪ್ ಆಗುತ್ತಾ? ಈ ಥರ ಸುಮಾರು ಕ್ವಶನ್ಗಳಿದ್ದಾವೆ. ಹಾಗಾದರೆ ಮೊದಲು ತಿಳ್ಕೊಬೇಕಿರೋಂಥದ್ದು, ಕೊನೆಯ ವರ್ಷ 2022ರಲ್ಲಿ ಕಂಡಕ್ಟ್ ಮಾಡಿದಂಥ SSC ಎಕ್ಸಾಮ್, SSC GD ಎಕ್ಸಾಮ್ನಲ್ಲಿ ಎಷ್ಟು ಕಟ್ ಆಫ್ ನಿಲ್ಲಿಸಿದ್ರು? ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ ನಾನು ಮೊದಲೊಂದು ವೀಡಿಯೋದಲ್ಲಿ. ಕಟ್ ಆಫ್ ಅಂದರೆ ಏನು, ಮೆರಿಟ್ ಲಿಸ್ಟ್ ಅಂದರೆ ಏನು, ನಾರ್ಮಲೈಸೇಷನ್ ಅಂದ್ರೇನು, ಈ ಮೂರು ಕೂಡ ವಿಭಿನ್ನವಾಗಿ ಬೇರೆ ರೀತಿಯ ಡಿಫ್ರೆನ್ಸ್ ಇದೆ. ಅದಕ್ಕೆ ಅದಂತ ಬೇರೆ ರೀತಿಯ ಘನತೆ, ಗೌರವ, ವ್ಯಾಲ್ಯೂ ಇದೆ. ಹಾಗಾದರೆ ಏನಪ್ಪ ಹಾಗಾದರೆ ಅಂತಂದರೆ, ನಾವು ಕಟ್ ಆಫ್ ಬಗ್ಗೆ ಮೊದಲು ಮಾತಾಡೋಣ. ಕಟ್ ಆಫ್ ಮೀನ್ಸ್ ಅವ್ರಿಗೆ ಎಷ್ಟು ಎಲಿಜಿಬಲ್ ಮಕ್ಕಳು ಅವಶ್ಯಕತೆ ಇದ್ದಾರೆ. ಈಗ ಸುಮಾರು 30 ಲಕ್ಷ 35 ಲಕ್ಷ ಅಪ್ಲಿಕೇಶನ್ ಆಗಿರ್ತಾರೆ. ಎಲ್ಲರೂ ಕೂಡ ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಎಷ್ಟು ಎಕ್ಸಾಮ್ ಪಾಸ್ ಮಾರ್ಕ್ಸ್ ಕೂಡ ಇರಲ್ಲ, ಅವ್ರು ಆಲ್ರೆಡಿ ಔಟ್ ಆಗಿರ್ತಾರೆ. ಪಾಸಿಂಗ್ ಮಾರ್ಕ್ಸ್ ಇರ್ತದೆ, ಅಂಥವ್ರಲ್ಲೂ ಕೂಡ ಅವ್ರಿಗೆ ಎಷ್ಟು, ಈಗ ಆಲ್ಮೋಸ್ಟ್ 35 ಲಕ್ಷ ಅಪ್ಲಿಕೇಶನ್ ಆಗಿರ್ತಾರೆ. ಅವ್ರಿಗೊಂದು 3 ಲಕ್ಷ ಮಕ್ಕಳು ಮಾತ್ರ ಈಗ ಅವಶ್ಯಕತೆ ಇದೆ. ಇನ್ನು ಫಿಸಿಕಲ್ ಇದೆ, ಮೆಡಿಕಲ್ ಇದೆ, ಡಾಕ್ಯುಮೆಂಟೇಷನ್ಸ್ ಇದೆ, ನಾರ್ಮಲೈಸೇಷನ್ ಮಾಡಬೇಕಾಗುತ್ತೆ, ಮೆರಿಟ್ ಲಿಸ್ಟ್ ತೆಗಿಬೇಕಾಗುತ್ತೆ, ಇನ್ನೂ ಸುಮಾರು ಪ್ರೊಸೆಸ್ ಇದೆ. ಅದ್ರ ಮಧ್ಯೆ ಎಷ್ಟೋ ಮಕ್ಕಳು ಔಟ್ ಆಗ್ತಾರೆ. ಎಷ್ಟೋ ಮಕ್ಕಳು ಇಂಟ್ರೆಸ್ಟ್ ಇದ್ದಾನೆ ಕೂಡ, ಎಷ್ಟೋ ಮಕ್ಕಳು ಸೆಲೆಕ್ಷನ್ ಆಗಿದ್ರು ಕೂಡ ಬರ್ಲಿಕ್ಕೆ ತಯಾರಾಗಿರಲ್ಲ. ಈ ತರಹ ಅವರು ಸುಮಾರು 3-3.5 ಲಕ್ಷ ಮಕ್ಕಳನ್ನ ಎತ್ಕೋತಾರೆ ಅಂತ ತಗೊಳ್ಳಿ. ಅದರಲ್ಲಿ ಫಿಲ್ಟರ್ ಮಾಡಬೇಕು. ಫಿಲ್ಟರ್ ಮಾಡಬೇಕಂದ್ರೆ ಕಟ್ ಆಫ್ ಎಷ್ಟು ನಿಲ್ತಾರೆ ಅಂತಂದರೆ, ರಿಯಲ್ ಫ್ಯಾಕ್ಟ್ ಇದೆ, ಹೆಚ್ಚಿನ ಅಂಕಗಳನ್ನ ನೋಡ್ತಾರೆ. ಟಾಪ್ ಸ್ಕೋರಿಂದ ಒಂದು 3 ಲಕ್ಷ ಮಕ್ಕಳು ಹೋಗ್ಬೇಕಂದ್ರೆ ಎಲ್ಲಿಗೆ ನಿಲ್ಬಹುದು ಅದನ್ನು ಅವರು ಅಂದಾಜು ಹಾಕ್ತಾರೆ. ಮತ್ತು ಕ್ವಶನ್ ಪೇಪರ್ ಎಷ್ಟು ಟಫ್ ಇತ್ತು, ಎಷ್ಟು ಈಸಿ ಇತ್ತು ಅದನ್ನು ಕೂಡ ಅವರು ಚೆಕ್ ಮಾಡ್ತಾರೆ. ಹಾಗಾದರೆ ಮೊದಲು ತಿಳ್ಕೊಬೇಕಿರೋದಂಥದ್ದು, ನಾವು 2022-23 ನಡೆದಂಥ ಎಕ್ಸಾಮ್ನಲ್ಲಿ ಕಟ್ ಆಫ್ ಎಷ್ಟು ನಿಲ್ಲಿಸಿದ್ರು? ಕಟ್ ಆಫ್ ನಡೆದಂಥದ್ರಲ್ಲಿ EWS ಸಪ್ರೇಟ್ ಆಗಿತ್ತು, SC ಸಪ್ರೇಟ್ ಆಗಿತ್ತು, ST ಸಪ್ರೇಟ್ ಆಗಿತ್ತು. EWSನಲ್ಲಿ ಕೂಡ ಅವ್ರು ಏನು ಮಾಡಿದರು, ಇದು ಡಿಪಾರ್ಟ್ಮೆಂಟ್ ವೈಸು. ಅದರಲ್ಲಿ ಕೆಲವು ಡಿಪಾರ್ಟ್ಮೆಂಟ್ ಬಿಟ್ಟಿದ್ರು. BSF, CISF, CRPF, SSB, ITBP, ಅಸ್ಸಾಂ ರೈಫಲ್ ಅಂತೇಳಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಅವರು ಇಷ್ಟೇ ನನಗೆ ಕ್ಯಾಂಡಿಡೇಟ್ ಬೇಕಿದೆ, ಇಷ್ಟು ಮಾತ್ರ ಮಕ್ಕಳು ನಮಗೆ ಅವಶ್ಯಕತೆ ಇದೆ ಅಂತೇಳಿ ಅಷ್ಟೇ ಮಕ್ಕಳನ್ನ ಅವ್ರು ಎತ್ಕೊಂಡಿದ್ರು. ಹಾಗಾದರೆ ತಿಳ್ಕೊಳ್ಳೋಣ BSFನಲ್ಲಿ ಮೊದಲು EWSನಲ್ಲಿ ಕಟ್ ಆಫ್ ನಿಲ್ಲಿಸಿದ್ದು 60.8184, CISF 77.87465 ನಿಲ್ಲಿಸಿದ್ರು, CRPF 64.06589 ನಿಲ್ಲಿಸಿದ್ರು, SSB 69.7312 ನಿಲ್ಲಿಸಿದ್ರು, ITBP 60.74012 ನಿಲ್ಲಿಸಿದ್ರು, ಈ ಅಸ್ಸಾಂ ರೈಫಲ್ 70.22607 ನಿಲ್ಲಿಸಿದ್ರು. ಇದು EWS ಅಲ್ಲಿ ನಿಲ್ಲಿಸಿದಂಥದ್ದು. ಆಲ್ಮೋಸ್ಟ್ ಮಿನಿಮಮ್ ಅವ್ರು ತಗೊಂಡಂಥದ್ದು 60.74012 ನಿಲ್ಲಿಸಿದ್ರು ಲಾಸ್ಟ್. ಇದು EWSಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ನಿಲ್ಲಿಸಂತ ಈ ಒಂದು ಕಟ್ ಆಫ್ 60+ ನಿಲ್ಲಿಸಿದ್ರು. 60 ಬಿಲೋ ನಿಲ್ಲಿಸಿರಲಿಲ್ಲ. ಕ್ಲಿಯರ್ ಪಿಕ್ಚರ್. ಹಾಗಾದ್ರೆ SC ಎಷ್ಟು ನಿಲ್ಲಿಸಿದ್ರು? SCಗೆ BSFಗೆ 58.70163, CISFಗೆ 74.18044, CRPFಗೆ 63.70678, SSBಗೆ 68.11615, ITBPಗೆ 58.2283, ಅಸ್ಸಾಂ ರೈಫಲ್ಗೆ 60.64385. ಇದು ಲಾಸ್ಟ್ ಮೆರಿಟ್ ಲಿಸ್ಟ್ನಲ್ಲಿ ನಿಲ್ಲಿಸಿದಂಥ ರಿಸಲ್ಟ್ ಹೇಳ್ತಾರೆ. ನಾನು ಕಟ್ ಆಫಲ್ಲಿ ಯಾವ ಮೆರಿಟ್ ಲಿಸ್ಟಲ್ಲಿ ನಿಲ್ಲಿಸಿದ್ರು, ಇದು ನಿಲ್ಲಿಸಿದ್ರು. ಸ್ಟಾರ್ಟಿಂಗಲ್ಲಿ ಇದು ಕಡಿಮೆ ನಿಲ್ಲಿಸಿದ್ರು. ಹೌದು, ನಿಜ. ಕೆಲವು ಮಕ್ಕಳು ಹೇಳ್ಬೋದು, ಸರ್ ಅದರಲ್ಲಿ ನಾನು SC STಲಿ ನೋಡಿದಾಗ 53 ನಿಲ್ಲಿಸಿದ್ರಲ್ಲ, ಮತ್ತು ಇದರಲ್ಲಿ ಜನರಲ್ಗೆ EWS ಕೆಲವು 58-59 ನಿಲ್ಲಿಸಿದ್ರಲ್ಲ, ಇದನ್ನು ಜಾಸ್ತಿ ಆಗಿದ್ದಿಲ್ಲ ಅಂತ ಅನ್ಬೋದು. ಹೌದು, ನಿಜ. ಮೆರಿಟ್ ಲಿಸ್ಟಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದ್ರು ಅವಾಗ.
ಕಟ್ ಆಫಲ್ಲಿ ಸ್ವಲ್ಪ ಸ್ಕೋರ್ ಕಡಿಮೆ ಇದ್ರೂ ಕೂಡ ಎತ್ಕೊತಾರೆ. ಯಾವಾಗ ಅವ್ರದ್ದು ಫಿಸಿಕಲ್ ಕ್ಲಿಯರ್ ಆಗುತ್ತೆ, ಮೆಡಿಕಲ್ ಕ್ಲಿಯರ್ ಆಗುತ್ತೆ, ಡಾಕ್ಯುಮೆಂಟೇಷನ್ ಕ್ಲಿಯರ್ ಆಗುತ್ತೆ, ನಾಮಿನೇಷನ್ ಆಗುತ್ತೆ, ಅವಾಗ ಅವ್ರು ಯೋಚನೆ ಮಾಡ್ತಾರೆ. ಸೊ ಅವ್ರಿಗೆ ವೇಕೆನ್ಸಿ ಎಷ್ಟಿರ್ತದೆ ಅಷ್ಟು ನೋಡಿಕೊಂಡು ಟಾಪ್ ಸ್ಕೋರ್ಗೆ ಎಂಡ್ ಮಾಡ್ತಾರೆ. ಅಲ್ಲಿಗೆ 60 ಮೇಲೆ ನಿಲ್ಲಿಸಿದ್ದಾರೆ. ಆಲ್ಮೋಸ್ಟು SC-ನಲ್ಲಿ 58+ ನಿಲ್ಲಿಸಿದ್ದಾರೆ. ಹಾಗಾದರೆ ನೆಕ್ಸ್ಟು ST-ನಲ್ಲಿ ಬರುವಂಥದ್ದು ಇದರಲ್ಲಿ ಇನ್ನೂ ಜಾಸ್ತಿ ನಿಲ್ಲಿಸ್ಬಿಟ್ಟಿದ್ದಾರೆ. ಇದಕ್ಕಿಂತ ಐ ಥಿಂಕ್ EWS SC-ನೇ ಪರವಾಗಿಲ್ಲ. ST ನೋಡಿದ್ರೆ ST ಇನ್ನೂ ಜಾಸ್ತಿನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಹೇಗಪ್ಪ ಅಂದರೆ BSF 68.71ಗೆ, CSF 84.70, 84.70, 122, CRPF 72.93, 288, SSB 80.63724, ITBP 69.12349, Assam Rifle 71.718023. ಸರ್ ಪಾಯಿಂಟ್ ಆದಮೇಲೆ ಕೂಡ ಇದು 4 ಡಿಜಿಟ್ 6 ಡಿಜಿಟ್ ಇದೆಯಲ್ಲ, ಹೌದು ಅಪ್ಲಿಕೇಶನ್ ಸಂಖ್ಯೆನೂ ಹಾಗೆ ಇದೆಯಲ್ಲ, ಅದಕ್ಕೋಸ್ಕರನೇ ಅವರು ಪಾಯಿಂಟ್ ಮೇಲೂ ಕೂಡ ಇಷ್ಟೊಂದು ನಂಬರ್ಸ್ಗಳನ್ನ ಇಡಲಾಗ್ತಾ ಇದೆ. ಹಾಗಾದ್ರೆ ಇದು ಫೈನಲ್ ಮೆರಿಟ್ ಲಿಸ್ಟಲ್ಲಿ 2022-23 ನಡೆದಂಥ ಕಟ್ ಆಫ್ ನಮಗೆ ತಿಳಿಸಲಾಗಿದೆ. ಹಾಗಾದ್ರೆ ನೆಕ್ಸ್ಟ್ ಈ ವರ್ಷದಲ್ಲಿ ಏನು ಮಾಡ್ಬೋದು ಅನ್ನೋದು ಬಹಳಷ್ಟು ಗೊಂದಲ ಇದೆ. ಖಂಡಿತ ಹೌದು, ನೀವು ಯಾವುದಕ್ಕೂ ಎದೆಗುಂದಕ್ಕೆ ಹೋಗಬೇಡಿ. ಇದರಲ್ಲಿ ಇನ್ನೊಂದು ಡೌಟ್ ಇರೋದಂದ್ರೆ, ಮೊದಲನೇ ಡೌಟ್ ಇರೋದು, ಸರ್ ಇದು ಪರ್ಸೆಂಟೇಜಾ ಅಥವಾ ಮಾರ್ಕ್ಸಾ? ಇದು ನನಗೂ ಕೂಡ ತುಂಬ ಕನ್ಫ್ಯೂಷನ್ ಇತ್ತು. ಇದು ಕ್ಲಿಯರ್ ಆಗಿದೆ, ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಪರ್ಸೆಂಟೇಜು, ಏಕೆಂದರೆ 80 ಕ್ವಶನ್ಸ್ ನೀವು ಅಟೆಂಡ್ ಮಾಡಿದ್ದೀರಾ. ಟೋಟಲ್ 80 ಕ್ವಶನ್ ಅಟೆಂಡ್ ಮಾಡಿದ್ದೀರಾ. 20 ಕ್ವಶನ್ಸು, ಎಲ್ಲ ಸಬ್ಜೆಕ್ಟ್ 20 ಕ್ವಶನ್ ಅಂದರೆ 80 ಕ್ವಶನ್ಸ್ ಆಗುತ್ತೆ. 80 ಕ್ವಶನ್ಸ್ಗೆ 1 ಕ್ವಶನ್ಗೆ ಇಂಟು 2 ಮಾರ್ಕ್ಸ್ ಕೊಟ್ಟಿದ್ದಾರೆ. ಈಚ್ ಕ್ವಶನ್ಸ್ 2 ಮಾರ್ಕ್ಸ್ ಅಂದರೆ 160 ಮಾರ್ಕ್ಸ್ ಆಗುತ್ತೆ, 160 ಮಾರ್ಕ್ಸ್. ನಮ್ಮ ಸೈನಿಕರ ಮೈಸೂರಿನಲ್ಲಿ ಕೊಡುವಂಥ ವಿಡಿಯೋಗಳೆಲ್ಲವೂ ಕೂಡ ಬಹಳಷ್ಟು ಜನಗಳಿಗೆ ಹೆಲ್ಪ್ ಆಗ್ತಾ ಇದೆ. ಅದರಲ್ಲೂ ಕೂಡ ಡಿಫೆನ್ಸ್ ಸೆಕ್ಟರ್ಗೆ, ಡಿಫೆನ್ಸ್ನಲ್ಲಿ ಸರ್ವಿಸ್ ಕೊಡಬೇಕು ಅನ್ನೋ ಆಸೆ ಇರುವಂಥ ಮಕ್ಕಳೊಂದು ಬಹಳ ಹೆಲ್ಪ್ ಆಗ್ತಿದೆ. ಪೋಷಕರುಗಳಂತೂ ತುಂಬ ಹೆಲ್ಪ್ ಆಗ್ತಾ ಇದೆ. ಹಾಗಾದರೆ ನಿಮ್ಗೆ ಇಷ್ಟವಾದಲ್ಲಿ ಇಂಥ ವಿಡಿಯೋಗಳನ್ನ ಇನ್ನಷ್ಟು ಮಕ್ಕಳಿಗೆ ಹೆಲ್ಪ್ ಆಗಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ನೆಕ್ಸ್ಟ್ ನೋಡೋಣ. ಹಾಗಾದರೆ ಸೊ ಈ ವರ್ಷದಲ್ಲಿ ಏನಾಗ್ಬೋದು, ಪರ್ಸೆಂಟೇಜ್ ಅಥವಾ ಮಾರ್ಕ್ಸಾ? ಇದು 160 ಮಾರ್ಕ್ಸ್ ಇದ್ದರೆ ಪರ್ಸೆಂಟೇಜ್ ತೆಗಿತೀರಿ ಅಂತಂದರೆ, ಪರ್ಸೆಂಟೇಜ್ ತೆಗೆಯೋದಾದರೆ ಇವರೆಲ್ಲರೂ ಕೂಡ ಫೇಲ್ ಆಗಬೇಕಿತ್ತು. ಯಾಕೆಂದರೆ ಪರ್ಸೆಂಟೇಜಲ್ಲಿ ಇವ್ರು ಕೂರೋದೇ ಇಲ್ಲ. ಇದು ಮಾರ್ಕ್ಸಲ್ಲಿ ಅವ್ರನ್ನ ಕಟ್ ಆಫ್ ನಿಲ್ಲಿಸಿರುವಂಥದ್ದು. ಅಲ್ಲಿಗೆ 160 ಮಾರ್ಕ್ಸ್ಗೆ ಇವ್ರು ತೊಗೊಂಡಿರೋದು 60 ಮಾರ್ಕ್ಸು, 65 ಮಾರ್ಕ್ಸು, 70 ಮಾರ್ಕ್ಸು, 84 ಮಾರ್ಕ್ಸ್ ನೋಡಿದ್ದಾರೆ. ಈ ವರ್ಷನೂ ಕೂಡ ಎಷ್ಟು ಮಕ್ಕಳು ಸರ್ 75 ಮಾರ್ಕ್ಸ್ ಇದೆ ನಂದು, ಇನ್ನು ಎಲಿಜಿಬಲ್ ಇದೆಯಾ? ಖಂಡಿತ ನೀವು ಎಲಿಜಿಬಲ್ ಇರ್ಬೋದು, ಇಲ್ಲ ಅಂತಲೇ ಹೇಳಲಿಕ್ಕಾಗಲ್ಲ. ಯಾರು ಲಾಸ್ಟ್ ಇಯರ್ನಲ್ಲಿ ಕೊಟ್ಟಂಥ ವೇಕೆನ್ಸೀಸು ಸ್ಟಾರ್ಟಿಂಗಲ್ಲಿ 24,000 ಸಮಥಿಂಗ್ ಕೊಟ್ಟಿದ್ರು. ಆಮೇಲೆ ಇನ್ಕ್ರೀಸ್ ಮಾಡಿ 42,000 ತೊಗೊಂಡೋದ್ರು. ಅದನ್ನು ಇನ್ಕ್ರೀಸ್ ಮಾಡಿ 51,000 ವೇಕೆನ್ಸಿನ ಅಲಾಟ್ ಮಾಡಲಾಗಿತ್ತು. ಈ ಸಲ 26,000 ಅವರು ವೇಕೆನ್ಸೀಸ್ನ ಅಲಾಟ್ ಮಾಡಿದ್ದಾರೆ. ಆದರೆ ಇದು ಕೂಡ ಇನ್ಕ್ರೀಸ್ ಆಗೋದು ಸಾಧ್ಯತೆ ಜಾಸ್ತಿ ಇದೆ. ಇನ್ಕ್ರೀಸ್ ಆಗ್ಬೋದು. ಇನ್ಕ್ರೀಸ್ ಆದರೆ ನಿಮಗೆ ಕಟ್ ಆಫ್ ಕೂಡ ಕಡಿಮೆ ನಿಲ್ಲುತ್ತೆ. ಇನ್ಕ್ರೀಸ್ ಆಗಲಿಲ್ವಾ, ಅಕಸ್ಮಾತ್ ನಿಮಗೆ ಬೇಕಿರೋಂಥದ್ದು ವೇಕೆನ್ಸೀಸ್ ಏನಿದೆ, ನಿಮ್ಮ ವೇಕೆನ್ಸೀಸ್ ಇನ್ಕ್ರೀಸ್ ಆಗಲಿ ಅಂದರೆ ಸೊ ಇನ್ನೂ ಸ್ವಲ್ಪ ಟಫ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದಾಗಿ ನಿಮಗೆ 60+ ಈ ಸಲ ನಿಲ್ಲುವಂಥ ಸಾಧ್ಯತೆ ಇದೆ. 62, 65, 70 ಅಂದರೆ ಅವ್ರ ಡಿಪಾರ್ಟ್ಮೆಂಟ್ ವೈಸ್ ಯಾವ ಥರ BSF, CRPF, CSF ಇದೆ, ಆ ಡಿಪಾರ್ಟ್ಮೆಂಟ್ ಏನು ರಿಕ್ವೈರ್ಡ್ ಇದೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಅವ್ರು ನಿಮಗೆ ನಿಲ್ಲಿಸ್ತಾರೆ. ಸರ್ ನಾನು 75 ಇದೆ, ಏನು ಮಾಡ್ಬೋದು? 75 ಇದ್ದರೆ ನಿಮಗೆ ಅದ್ರ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ವೇಕೆನ್ಸೀಸ್ ರಿಕ್ವೈರ್ಡ್ ಇದೆ, ಜೊತೆಗೆ ನೀವು ಯಾವುದಕ್ಕೆ ನೀವು ಚೂಸ್ ಮಾಡ್ಕೊಂಡಿದ್ದೀರಾ, CSF BSF ನೀವು ಚೂಸ್ ಮಾಡ್ಕೊಂಡಿದ್ರೆ ಏನು ಸೆಲೆಕ್ಷನ್ ಇತ್ತರಲ್ಲಿ ಅದರಲ್ಲಿ ಆಪ್ಷನ್ ಇತ್ತು, ಆಪ್ಷನ್ ಚೂಸ್ ಮಾಡ್ಕೊಂಡಿದ್ರಲ್ಲ ಅದ್ಮೇಲೂ ಡಿಪೆಂಡ್ ಆಗ್ತದೆ. ಹಾಗಾದರೆ ಈ ಕೊಟ್ಟಂಥ ವಿಡಿಯೋ ಕಂಪ್ಲೀಟ್ ಗಂಡು ಮಕ್ಕಳಿಗೆ, ಮೇಲ್ಸ್ಗೆ ನಾನು ಈ ವಿಡಿಯೋನ ಕೊಟ್ಟಿದ್ದೆ. ಹಾಗಾದ್ರೆ ಹೆಣ್ಮಕ್ಳುಗಳಿಗೆ ಏನು ಅನ್ನೋದಿತ್ತು ಅಂದರೆ, ಹೆಣ್ಮಕ್ಳು ಕೂಡ ಅಂದರೆ ಫಿಮೇಲ್ಸ್ಗಳಿಗೆ ಲಾಸ್ಟ್ ಸೆಲೆಕ್ಷನ್ನಲ್ಲೂ ಕೂಡ ಅವ್ರ ಕಟ್ ಆಫ್ ನಿಂತಂಥದ್ದು BSFಗೆ 51.58719 ಇತ್ತು, CSFಗೆ 62.742 ಇತ್ತು, CRPFಗೆ 66.6773, ITBPಗೆ 56.52392, ಅಸ್ಸಾಂ ರೈಫಲ್ಗೆ 53.42288. ಅಂದರೆ ಇದರಲ್ಲಿ ಅಪ್ಲಿಕೇಶನ್ ಸಂಖ್ಯೆ ಕಡಿಮೆ ಇರುವ ಕಾರಣ ಕಟ್ ಆಫ್ ಕೂಡ ಕಡಿಮೆ ನಿಂತಿದೆ. ಅಂದರೆ BSFಗೆ 51 ಲೋಯೆಸ್ಟಲ್ಲಿ ನಿಂತಿದೆ. SC ಅವರಿಗೆ ಸ್ವಲ್ಪ ಜಾಸ್ತಿ ನಿಂತಿದೆ. BSF 58.55158, CRPFಗೆ 66.12325, CSFಗೆ 66.49861, ITBPಗೆ 54.99105, SSBಗೆ 53.54812 ಮತ್ತು STಗೆ ಇನ್ನೂ ಸ್ವಲ್ಪ ಜಾಸ್ತಿ ಇತ್ತು. BSFಗೆ 68.93757, CSFಗೆ 86.73012 ಇಷ್ಟಿಗೆ ನಿಲ್ಲಿಸಲಾಗಿತ್ತು. ಸೊ ಹಾಗಾದರೆ ಹೆಣ್ಮಕ್ಳುಗಳಿಗೆ ಎಷ್ಟು ಈ ಸರಿ ಕಟ್ ಆಫ್ ನಿಲ್ಬೋದು ಅಂದರೆ ಆಲ್ಮೋಸ್ಟ್ ಅವರು ಕೂಡ 50 to 60 ಒಳಗಡೆ ನಿಲ್ಲೋ ಚಾನ್ಸ್ ಇದೆ. ಯಾರಿಗೆ 50, 55, 60+ ಮಾರ್ಕ್ಸ್ ಇದೆ ಅವರೆಲ್ಲ ಏನು ಡೌಟೇ ಪಡೋಕೋಬೇಡಿ. ನೀವು ಕೂಡ 1600 ಮೀಟರ್ ತಯಾರಾಗ್ತಾರೆ. ನಿಮಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಫಿಸಿಕಲ್ಗೆ ಏನೋದು ಅಂದರೆ, ಗಂಡು ಮಕ್ಕಳುಗಳಿಗೆ 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. 5 ಕಿಲೋಮೀಟರ್ ರನ್ನಿಂಗು 24 ಮಿನಿಟ್ಸ್ ಒಳಗಡೆ ನೀವು ರನ್ನಿಂಗ್ ಮಾಡಬೇಕಾಗ್ತದೆ. ಲಾಂಗ್ ಜಂಪ್ ಏನಿದೆ ನಿಮಗೆ ಸುಮಾರು
13 ಫೀಟ್ ಅನ್ಕೊಳ್ಳಿ, 12 ಪ್ಲಸ್ ಇದೆ, 13 ಫೀಟ್ ಲಾಂಗ್ ಜಂಪ್ ನೀವು ಜಂಪ್ ಮಾಡಬೇಕಾಗ್ತದೆ. ಸೊ ಇಲ್ಲ ಹೈ ಜಂಪ್ ಮಾಡ್ಕೊಂಡ್ರೆ 4 ಫೀಟ್ ಪ್ಲಸ್ ನೀವು ಜಂಪ್ನ ಹೈ ಜಂಪ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನೀವು ಫಿಸಿಕಲ್ಗೆ ಗಂಡು ಮಕ್ಕಳು ನೀವು ಈ ಥರನ ಹೇಳದಂತೆ ನೀವು ತಯಾರಾಗಿ, ಜೊತೆಗೆ ಹೆಣ್ಮಕ್ಳುಗಳು 1600 ಮೀಟರ್ ರನ್ನಿಂಗ್ ಇರುತ್ತೆ. ಸೊ ಜೊತೆಗೆ 8.5 ಫೀಟ್ ನೀವು ಲಾಂಗ್ ಜಂಪ್ ಮಾಡಬೇಕಾಗುತ್ತೆ, ಅಥವಾ ಹೈ ಜಂಪ್ 3 ಫೀಟ್ ಹೈ ಜಂಪ್ ಮಾಡಬೇಕಾಗ್ತದೆ. ಇದು ಕೂಡ ನೀವು ತಯಾರಾಗ್ತಾರೆ. ನಮ್ಮ ಸನಿಗಳು ಮೈಸೂರಿನಲ್ಲಿ ಕೊಡುವಂಥ ಇಂಥ ವಿಡಿಯೋಗಳು ಕೂಡ ಹೆಣ್ಮಕ್ಳು ಕೂಡ ತುಂಬ ಹೆಲ್ಪ್ ಆಗಿರುತ್ತೆ ಅಂತ ನಾನು ನಂಬಿರ್ತೀನಿ. ಹಾಗಾದರೆ ನಮ್ಮ ಸನಿಗಳು ಮೈಸೂರಿನಲ್ಲಿ ಕೊಟ್ಟಂಥ ಈ ವಿಡಿಯೋ, ಇವತ್ತು ಕೊಟ್ಟಂಥ ವಿಡಿಯೋ ಭಾಳಷ್ಟು ಮಕ್ಕಳಿಗೆ ಹೆಲ್ಪ್ ಆಗಿರ್ತದೆ. ಹಾಗಾದರೆ ತುಂಬ ಮಕ್ಕಳು ಕೇಳ್ಕೊಡ್ತಿದ್ದಾರೆ, ಸರ್ ಇದು ಕಟ್ ಆಫ್ ಯಾವ ಥರ ನಿಲ್ಲಿಸ್ತಾರೆ ಅಂದರೆ ಕಟ್ ಆಫ್ ಬಗ್ಗೆ ಕ್ಲಿಯರಾಗಿ ಮಾಹಿತಿ ಕೊಟ್ಟಿದ್ದೀನಿ. ಯಾರು ಕೂಡ 60 ಮಾರ್ಕ್ಸ್ಗಿಂತ ಜಾಸ್ತಿ ಮಾರ್ಕ್ಸ್ ಪಡ್ಕೊಂಡಂಥವ್ರು ಚಿಂತೆ ಮಾಡೋಕೆ ಹೋಗಬೇಡಿ. ನೀವು ಆಲ್ಮೋಸ್ಟ್ ತಯಾರಾಗಿ, ಫಿಸಿಕಲ್ ತಯಾರಾಗಿ, ನೀವಾಗೆ ತಯಾರಾಗಿ, ನಿಮ್ಗೆ ಯಾರು ತಯಾರಾಗಲಿ ಕಷ್ಟ ಆದರೆ ನಮ್ಮ ಸೈನಿಕರು ಮೈಸೂರು ಬನ್ನಿ, 100% ನಿಮ್ಮನ್ನ ತಯಾರಿ ಮಾಡ್ತೀವಿ. ಇನ್ನಷ್ಟು ಮಧ್ಯೆಗೆ ನಮ್ಮ ಸೈನಿಕರು ಮೈಸೂರು ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು. ಜೈ ಹಿಂದ್. ನಮಸ್ತೆ.